ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ. ಚಿನ್ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಹೋಗಬೇಕು. 11:20 ಕೊಟ್ಟಿದ್ದಾರೆ ಅವಳದು ಸ್ಲಾಟು. ಕರ್ಕೊಂಡು ಹೋಗ್ಬೇಕು ಅವಳನ್ನ. ಸೊ ಎಲ್ಲ ರೆಡಿ ಆಗಿದ್ದೀನಿ. ಟಿಫನ್ ರೆಡಿ ಇದೆ, ತಿನ್ನಬೇಕು. ಅವಳು ರೆಡಿ ಇದ್ದಾಳೆ, ಅವಳಿಗೂ ಟಿಫನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಫುಲ್ಲು ಟೆನ್ಷನಲ್ಲಿದ್ದಾಳೆ. ನಮ್ಮ ಮಮ್ಮಿ ಏನು ಕಂಪ್ಲೇಂಟ್ ಮಾಡ್ತಾರೋ ಏನೋ ಅಂತ. ಸ್ವಲ್ಪ ಅವಳ ಬಗ್ಗೆ ಹೇಳೋದಿದೆ ಟೀಚರ್ಗೆ. ಸ್ವಲ್ಪ ತುಂಬ ಲೇಸಿ ಆಗಿದ್ದಾಳೆ, ಮನೇಲಿ ಹೇಳಿದ ಮಾತು ಕೇಳ್ತಾ ಇಲ್ಲ. ಫೋನ್ ಮಾಡಬೇಡ, ಹೇಳಿದ ಮಾತು ಕೇಳ್ತಾ ಇಲ್ಲ. ಸೊ ನೋಡೋಣ, ಕಂಪ್ಲೇಂಟ್ ಮಾಡಲಾ? ಹಾಂ, ಬೇಡವಾ? ಓಕೆ, ನೋಡೋಣ. ಹೇಳಿದ ಮಾತು ಕೇಳ್ತೀಯ ಅಂದಮೇಲೆ. ಹಾಂ, ಅಂದರೆ ಎಲ್ಲನೂ ಬರೀತಾಳೆ ಸ್ಕೂಲಲ್ಲಿ, ಮನೆಗೆ ಬಂದರೆ ನಮ್ಮ ಮಾತು ಕೇಳಲ್ಲ. ಯಾಕೆ ಬರಿಬೇಕು ಅಂತ ತುಂಬ ಲೇಸಿ ಮಾಡ್ತಾಳೆ. ಸೊ ನೋಡೋಣ ಏನು ಹೇಳ್ತಾರೆ ಟೀಚರು ಅಂತ. ಹೋಗಿ ನಾನು ಈ ಬ್ಲಾಗ್ನ ನಾನು ಸ್ಕೂಲ್ಗೆ ಹೋಗಿ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡಬೇಕು, ಮಾತಾಡ್ಸು ಮಗ. ಆಯ್ತಾ ನಿಮ್ಮದು? ಬೇಕಲ್ಲ. ಈಗ ಸ್ಕೂಲ್ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ ಒಳಗಡೆ. ಚಿನ್ನಮ್ಮ ಫುಲ್ಲು ಟೆನ್ಷನ್ನು, ಒಂದು ಕಡೆ ಖುಷಿ. ಅವಳಿಗೆ ಎರಡೆರಡು ಎಮೋಷನ್ಸ್ ಇದೆ ಅವಳಲ್ಲಿ. ಒಂದು, ಅಮ್ಮ ಸ್ಕೂಲ್ ಹತ್ರ ಬಂದಿದ್ದಾರಲ್ಲ ಅಂತ ಖುಷಿ ಆಗ್ತಾ ಇದೆ. ಇನ್ನೊಂದು, ಏನು ಹೇಳ್ತಾರೋ ನಮ್ಮ ಮಮ್ಮಿ ಅಂತ ಒಂದು ಟೆನ್ಷನ್ನು. ನನ್ನ ಹತ್ರ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ ಅವಳೇನು ಆ ಥರ ಹಠ ಮಾಡೋದಿಲ್ಲ. ಏನಂದರೆ ಅವಳದು ಊಟ ತಿನ್ನೋದು ಒಂದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಇನ್ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವಳ ಕೆಲಸ ಅವಳೆಲ್ಲ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ತಾಳೆ. ಸ್ವಲ್ಪ ಲೇಸಿ ಆಗಿದ್ದಾಳೆ ಅಷ್ಟೇ ಇತ್ತೀಚೆಗೆ. ಮ್ಯಾಮ್ ಕೂಡ ಅದನ್ನೇ ಹೇಳಿದ್ರು. ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಖುಷಿಯಾಗಿದ್ದಾಳೆ, ಪರವಾಗಿಲ್ಲ, ಏನು ಅಂತ ಹೇಳಿ. ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಲೇಸಿ ಆಗಿದ್ದಾಳೆ ಅಂತ ಹೇಳಿದ್ರು ಅಷ್ಟೇ. ನಾನೇನು ಹೇಳಿಲ್ಲ. ಈಗ ಇಲ್ಲಿಂದ ಮನೆಗೆ ಹೋಗಬೇಕು. 2 ವೀಲರಲ್ಲಿ ಬಂದಿದ್ವಿ, ಇಲ್ಲೇ ಮನೆ ಹತ್ರ ಅಂತ. ಈಗ ಜಸ್ಟ್ ಸ್ಕೂಲ್ಗೆ ಹೋಗಿ ಬಂದ್ವಿ. ಮೇಡಮ್ ಅವರು ನಾನು ಏನು ಹೇಳಿದ್ರು ಅವ್ರ ಮ್ಯಾಮ್ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಇಲ್ಲ, ತುಂಬ ಡೀಸೆಂಟಾಗಿರ್ತಾಳೆ ಸ್ಕೂಲಲ್ಲಿ, ಚೆನ್ನಾಗಿ ಬರೀತಾಳೆ. ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ಸ್ವಲ್ಪ ನಾನು ಚಿಕ್ಕ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇವಳಿಗೆ ಮನೇಲಿ ಪ್ರಾಕ್ಟೀಸ್ ಕಡಿಮೆ ಆಗಿದೆ. ಈಗ ಫೈನಲ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಚೆನ್ನಾಗಿ ಪರವಾಗಿಲ್ಲ ತೆಗ್ದಿದ್ದಾಳೆ. ತುಂಬ ಏನು ರ್ಯಾಂಕ್ ಆಗಿ ಅಂತನೂ ಅಲ್ಲ, ತುಂಬ ಲೋ ಆಗಿ ಅಲ್ಲ, A ಗ್ರೇಡ್ ತೆಗ್ದಿದ್ದಾಳೆ. ಓಕೆ, ಇನ್ನೂ ಜಾಸ್ತಿ ಫೈನಲ್ ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಇನ್ನೂ ಚೆನ್ನಾಗಿ ಬರೀತೀನಿ ಮ್ಯಾಮ್ ಅಂತ ಅವ್ರ ಮ್ಯಾಮ್ಗೆ ಹೇಳಿ ಬಂದಿದ್ದಾಳೆ. ಅಲ್ವಾ ಚಿನ್ನಮ್ಮ? A+ ತೆಗಿತೀಯಾ? ಮನೇಲಿ ಹಠ ಮಾಡಲ್ಲ, ಹೇಳಿದ ಮಾತು ಕೇಳ್ತೀನಿ, ಊಟ ಎಲ್ಲ ತಿಂತೀನಿ ಅಂತ ಹೇಳಿದಾಳೆ. ಮೇನ್ ಇವಳ್ದು ಫುಡ್ದೇ ಪ್ರಾಬ್ಲಮ್. ಸ್ಕೂಲಲ್ಲೂ ಹಾಗೆ ಮಾಡ್ತಾಳಂತೆ. ಏನು ಮಾಡಿದ್ರು ತಿನ್ನೋಲ್ಲ, ತುಂಬ ಲೇಸಿಯಾಗಿ ಇರ್ತಾಳಂತೆ ಊಟ ತಿನ್ನೋದಕ್ಕೆ. ಅದನ್ನೇ ಹೇಳಿದ್ದಾರೆ, ಎಲ್ಲನೂ ಹಾಕಿ ಕಳಿಸಿ, ನಾನು ತಿನ್ನಿಸ್ತೀನಿ, ನಾವು ತಿನ್ನಿಸ್ತೀವಿ ಇಲ್ಲಿ ಅಂತ ಹೇಳಿದ್ದಾರೆ. ಮಂಡೆಯಿಂದ ಮೇಡಮ್ ಅವ್ರಿಗೆ ಫುಲ್ ಎಲ್ಲ ಹಾಕಿ ಕಳಿಸೋದು ಅಲ್ಲ. ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತೀಯಾ? ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ಇವಳೇನಂದರೆ ಯಾರ್ದು ಬೇರೆ ಹುಡುಗರು ತಂಟೆಗಳು ಹೋಗೋದು, ತೀಟೆ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಮನೇಲಿ ಕೂಡ ಅಷ್ಟೇ. ಸ್ವಲ್ಪ ಜೋರಿದ್ದಾರೆ ಹುಡುಗರೆಲ್ಲ ಅಂತಂದರೆ ಅವ್ರ ಜೊತೆ ಹೋಗೋದೇ ಇಲ್ಲ. ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಹಂಗಾಗಿ ಸ್ಕೂಲಲ್ಲೂ ಅಷ್ಟೇ ಸೈಲೆಂಟಾಗಿರ್ತಾಳಂತೆ. ಆ ಥರ ತೀಟೆ ಎಲ್ಲ ಮಾಡಲ್ಲ. ಇವಳ್ದೇನಿದ್ರು ಜೋರು ನಮ್ಮ ಹತ್ರ ಅಷ್ಟೇ, ಮನೇಲಿರೋರ ಹತ್ರ. ಏನು ರೌಡಿ ಥರ ಆಡ್ತಾಳೆ, ಹೊರಗಡೆ ಹೋದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ. ಅದು ಬಿಟ್ಟರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ. ಎಕ್ಸಾಮ್ಸ್ ಇದೆ ಇನ್ನೊಂದು 15 ಡೇಸ್ ಆದಮೇಲೆ. ಸೊ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ನಾವು. ಮೇಡಮ್ ಅವರು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು ಅಲ್ವಾ? ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಇವಾಗ ರೈಸ್ ಬಾತ್ ಮಾಡಿದ್ದೆ ಮಾರ್ನಿಂಗ್ ಟಿಫನ್ಗೆ. ಈಗ ಪಾಲಕ್ ಸೊಪ್ಪಿತ್ತು ಸ್ವಲ್ಪ, ಹಸ್ಬೆಂಡು ಪಾಲಕ್ ಬಜ್ಜಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಪಾಲಕ್ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಪಾಲಕ್ ಬಜ್ಜಿ ಮಾಡೋದಕ್ಕೆ ನಾನು ಫ್ರೆಶ್ ಆಗಿರೋವಂಥ ಪಾಲಕ್ ಎಲೆಗಳನ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ.
ಫ್ರೆಶ್ ಆಗಿದ್ದರೆ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಬಜ್ಜಿ ಮಾಡೋದಕ್ಕೆ ಇವಾಗ ಭಾಗ್ಯಲಕ್ಷ್ಮಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಭಾಗ್ಯಲಕ್ಷ್ಮಿ ಹಿಟ್ಟನ್ನೇ ಮನೇಲಿ ಉಪಯೋಗಿಸೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಜೆನ್ಯೂನಾಗಿ ಮನೇಲಿ ಉಪಯೋಗಿಸೋದ್ರಿಂದ ನಾನು ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಜೀರಿಗೆ ಮತ್ತು 1 ಚಿಟಿಕೆಯಷ್ಟು ಅಡಿಗೆ ಸೋಡಾ, 1-2 ಸ್ಪೂನಷ್ಟು ಕಾದಿರುವಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂದ್ರೆ ಫುಲ್ಲು ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಈ ರೀತಿ ಫ್ಲೋಯಿ ಕನ್ಸಿಸ್ಟೆನ್ಸಿ ಇದ್ದಾಗ ನಮಗೆ ಪಾಲಕ್ ಬಜ್ಜಿ ಅನ್ನೋದು ಫುಲ್ಲು ಚಿಪ್ಸ್ ಥರ ಬರುತ್ತೆ. ಆಲೂಗಡ್ಡೆ ಚಿಪ್ಸ್ ನಾವೇನು ತಿಂತೀವಿ ಆ ಥರ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮೆತ್ತಗಾಗುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಎಣ್ಣೆ ಕಾದಿದೆ. ನಾನಿವಾಗ ಒಂದು ಸೊಪ್ಪನ್ನ ತೊಗೊಂಡು, ಎಲೆನ ತೊಗೊಂಡು ಈ ರೀತಿ ಹಿಟ್ಟಲ್ಲಿ ನಾನು ಅದ್ದುತ್ತಾ ಇದ್ದೀನಿ. ನೋಡಿ ಅದು ತುಂಬಾ ಮೆತ್ಕೋಬಾರ್ದು ಹಿಟ್ಟು ಎಲೆಗೆ. ನೋಡಿ ಈ ರೀತಿ ಎಷ್ಟು ಲೈಟಾಗಿ ಕೋಟಿಂಗ್ ಬರಬೇಕಷ್ಟೇ. ಅದನ್ನು ಈಗ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಕಲಿಸಿದ್ರೆ ಹಿಟ್ಟು ಎಲೆಗೆ ತುಂಬ ಮೆತ್ಕೊಳ್ಳುತ್ತೆ, ಆಗ ಮೆತ್ತಗಾಗೋಗುತ್ತೆ, ಚೆನ್ನಾಗಾಗಲ್ಲ. ನೋಡಿ ಈ ರೀತಿ ಲೈಟಾಗಿ ಕೋಟಿಂಗ್ ಬರಬೇಕಷ್ಟೇ. ಎಷ್ಟು ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಿದೆಯಲ್ಲ, ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇವಾಗ ಈ ರೀತಿ ಎಲ್ಲ ಎಲೆಗಳನ್ನು ನಾವು ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ, ಮಕ್ಳುಗಳಿಗೆ, ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ. ಸೇಮ್ ಚಿಪ್ಸ್ ತಿನ್ನೋ ಥರ ಫೀಲ್ ಆಗುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಸೊಪ್ಪು ಎಲ್ಲ ತಿನ್ನಲ್ಲ ಮಕ್ಕಳುಗಳು, ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟು. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಈವ್ನಿಂಗ್ ಆಗಿದೆ, ಟೆಂಪಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ನಾನು ಹಸ್ಬೆಂಡು ಚಿನ್ನಮ್ಮ ಹೊರಟಿದ್ದೀವಿ. ಚಿಕ್ಕು ಮಲಗಿದ್ಲು, ಹಾಗಾಗಿ ಅವಳನ್ನ ಮನೇಲೇ ಬಿಟ್ಟು ಅವಳು ಎದ್ದೋಳೋ ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇರೋದ್ರಿಂದ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇದೇನು ಪ್ಲೇಸ್ ತೋರಿಸ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಪ್ಲೇಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ಲೇಸ್ ನೋಡಿದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಮತ್ತು ರಿಲ್ಯಾಕ್ಸ್ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನಾವು ಸಿಟಿಯಿಂದ ಏನು ತುಂಬ ದೂರ ಬಂದಿಲ್ಲ, ಒಂದು 10 ಕಿಲೋಮೀಟರ್ಸ್ ಒಳಗಡೆ ಬಂದಿದ್ದೀವಿ ಅಷ್ಟೇ. ಯಾವ ಥರ ಹಳ್ಳಿ ವಾತಾವರಣ ಇದೆ ಅಂತ ಈ ಪರ್ಟಿಕ್ಯುಲರ್ ಪ್ಲೇಸ್ ಏನು ತೋರಿಸ್ತಾ ಇದ್ದೀನಿ, ಇದು ನನಗೆ ತುಂಬಾ ಇಷ್ಟ ಪ್ರತಿ ಸತಿನೂ ಕೂಡ. ಇವಾಗ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಹತ್ರ ಬಂದ ತಕ್ಷಣ ನಾವು ಚಿನ್ನಮ್ಮಂಗೆ ಯಾವುದೇ ರೀತಿ ಏನು ಹೇಳ್ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಎಲ್ಲ ಅವಳಿಗೇನೆ ಚಿಕ್ಕ ಹುಡುಗಿಯಿಂದ ಬಂದು ಅಭ್ಯಾಸ ಆಗೋಗಿದೆ. ಏನು ಮಾಡಬೇಕು ಏನು ಅಂತೆಲ್ಲ ಕಾಲು ತೊಳ್ಕೊಳ್ಳೋದಾಗಲಿ, ತೀರ್ಥ ತೊಗೊಳ್ಳೋದು, ಪ್ರಸಾದ ತೊಗೊಳ್ಳೋದು, ಮಂಗಳಾರತಿ ತೊಗೊಳ್ಳೋದು, ಇದೆಲ್ಲ ಅವಳೇ ಮಾಡ್ತಾಳೆ. ನಾವೇನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅಂದರೆ ಚಿಕ್ಕ ಹುಡುಗಿಯಿಂದನೂ ಇದೇ ಥರನೇ ಮಾಡೋಳು. ಟೆಂಪಲಲ್ಲಿರೋರೆಲ್ಲ ನಗೋರು ಅವಳು ಮಾಡುವಾಗ. ಚಿಕ್ಕ ಹುಡುಗಿ ಇದ್ದಾಗ ತುಂಬ ಕ್ಯೂಟಾಗಿ ಮಾಡೋಳು. ಚಿಕ್ಕು ಅವರು ಇವಾಗ ಸೂಪರ್ ಡೂಪರ್ ಆಗಿ ನಿದ್ದೆ ಮಾಡಿ ಈಗ ಎದ್ದಿದ್ದಾರೆ, ಆಟ ಆಡ್ತಾ ಇದ್ದಾರೆ ರೆಡಿಯಾಗಿ. ಅಲ್ಲ ಕಂದ? ಎಸ್. ಯಾಕೋ ಸ್ವಲ್ಪ ಡಲ್ಲಿದ್ದಾಳೆ. ಅಕ್ಕ ಎಲ್ಲಿ ಕಂದ? ಅಕ್ಕ ಎಲ್ಲಿ? ಅಕ್ಕ ಎಲ್ಲಿ? ಏ ಪೋಲಿ ಪೋಲಿ ಪೋಲಿ. ಬೀಳ್ತೀಯ ನೀನು. ಡಿಶುಮ್ ಮಾಡು ಕಂದ. ಚಿನ್ನು ಮಾಮಿಗೆ ನಮಸ್ಕಾರ ಮಾಡಮ್ಮ. ಮಾಮಿಗೆ ನಮಸ್ಕಾರ ಮಾಡು. ಹೆಂಗೆ ಮಾಡೋದು? ಕೈ ಮುಗಿ ಮಾಮಿಗೆ. ಕೈ ಮುಗಿ ಕೂತ್ಕೊಂಡು. ಚಿಕ್ಕು ಕೈ ಮುಗಿಯೋ ಮಾಮಿಗೆ. ಕೈ ಮುಗಿ. ಕೈ ಮುಗಿ. ಕೈ ಮುಗಿ. ವಾವ್. ಹಂಗೆ ಕೈ ಮುಗಿಯೋದಾ? ಕೈ ಮುಗಿಯೋದು. ಸೂಪರ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ದು ಯಾವುದೇ ರೀತಿ ಅನಿಸಿಕೆಗಳಿದ್ರೂ ನನಗೆ ಕಮೆಂಟ್ ಮಾಡಿ.